मुझे याद है पिताजी की दिनचर्या फौ पटने के पहले ही सुबह 4 बजे नमाज पढ़ने के साथ शुरू हो जाती थी। अब्दुल कलाम कहते हैं कि अपने पिताजी जैनुलाब्दीन की दिनचर्या किस तरह शुरू होता था उसके बारे में कहते हैं। अब्दुल कलाम कहते हैं, मुझे याद है मेरे पिताजी की दिनचर्या फौ पटने के पहले। फौ पटना यह एक मुहावरा है। मुहावरा है फौ पटना। इस मुहावरा का अर्थ है सुबह होना, प्रभात होना। तो इसका मतलब अब्दुल कलाम के पिताजी की दिनचर्या सुबह होने से पहले सुबह 4 बजे नमाज पढ़ने के साथ शुरू हो जाती थी। ಅಬ್ದುಲ್ ಕಲಾಂ ರವರು ಹೇಳ್ತಾರೆ, ನಮ್ಮ ತಂದೆಯವರ ಒಂದು ದಿನಚರಿ ಬೆಳಗಾಗೋದಕ್ಕಿಂತ ಮುಂಚೆ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭ ಆಗ್ತಾ ಇತ್ತು. ಯಾವುದರಿಂದ ಪ್ರಾರಂಭ ಆಗ್ತಾ ಇತ್ತು? ಫಸ್ಟ್ ಅವರು ನಮಾಜ್ ಪढ़ने ಸಾತ್ ಶುರು ಹೋ ಜಾತಿ ಥಿ. ಫಸ್ಟ್ ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ನಮಾಜ್ ಓದುವುದರೊಂದಿಗೆ ನಮ್ಮ ತಂದೆಯವರ ದಿನಚರಿ ಪ್ರಾರಂಭ ಆಗ್ತಾ ಇತ್ತು. अब्दुल कलाम कहते हैं अपने पिताजी के बारे में, मेरे पिताजी की दिनचर्या सुबह होने से पहले सुबह 4 बजे नमाज पढ़ने के साथ शुरू हो जाती थी. ನಮ್ಮ ತಂದೆಯವರ ದಿನಚರಿ ಬೆಳಗಾಗುವುದರ ಮುಂಚೆ ಬೆಳಗ್ಗೆ 4 ಗಂಟೆಗೆ ನಮಾಜ್ ಓದುವುದರೊಂದಿಗೆ प्रारंभ ಆಗ್ತಾ ಇತ್ತು. नमाज के बाद वे हमारे नारियल बाग जाया करते हैं. नमाज पढ़ने के बाद उनके पिताजी, अब्दुल कलाम के पिताजी उनके नारियल के बाग जाया करते थे. ಬೆಳಗ್ಗೆ 4 ಗಂಟೆಗೆ ಎದ್ದು ನಮಾಜ್ ಓದ್ತಾ ಇದ್ರು. ನಮಾಜ್ ಓದಿದ್ದಾದ ಮೇಲೆ ಅವರು ಅವರ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ನಾರಿಯಲ್ ಕೆ ಬಾಗ್ ಅಂದರೆ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಬಾಗ್ घर से करीब 4 मील दूर था. बाग, अब्दुल कलाम के नारियल के बाग घर से करीब 4 मील दूर था. ಅಬ್ದುಲ್ ಕಲಾಂ ರವರ ತೆಂಗಿನ ತೋಟ ಎಷ್ಟು ದೂರ ಇತ್ತು ಅಂದರೆ ಮನೆಯಿಂದ 4 ಮೈಲಿ ದೂರದಲ್ಲಿತ್ತು. ಅವರು ನಮಾಜ್ ಓದಿದಾದ್ಮೇಲೆ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಅವರ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಆ ತೆಂಗಿನ ತೋಟಕ್ಕೂ ಅವರ ಮನೆಗೆ ಎಷ್ಟು ದೂರ ಇತ್ತು ಅಂದರೆ 4 ಮೈಲಿ ದೂರ ಇತ್ತು. करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता. वहाँ नारियल बाग में दर्जन भर, दर्जन का मतलब डजन, दर्जन भर नारियल कंधे पर लेकर, कंधे अंदरे बुझा, दर्जन भर नारियलों को अपने कंधे पर लेकर पिताजी घर लौटते थे और उसके बाद ही उनका नाश्ता होता था. ಅವರು ತೆಂಗಿನ ತೋಟಕ್ಕೆ ಹೋಗಿ, ತೆಂಗಿನ ತೋಟ ಎಷ್ಟು ದೂರ ಆಗ್ತಾ ಇತ್ತು? ಮನೆಯಿಂದ ಸುಮಾರು 4 ಮೈಲಿ ದೂರ ಆಗ್ತಾ ಇತ್ತು. ಅಲ್ಲಿಗೆ ಹೋಗಿ ಅಲ್ಲಿ ಬಿದ್ದಿರುವಂತಹ
ಡಜನ್ ಗಟ್ಟಲೆ, ಡಜನ್ ಅಂದರೆ 12 ಅಂದರೆ ಡಜನ್ ಗಟ್ಟಲೆ ಎಳ್ನೀರನ್ನು, ತೆಂಗಿನಕಾಯಿಗಳನ್ನು ತನ್ನ ಭುಜದ ಮೇಲೆ ಹಾಕ್ಕೊಂಡು, ಕಂದೆ ಪರ್ಲೇಕರ್ ಅಂದರೆ ಭುಜದ ಮೇಲೆ ಹಾಕ್ಕೊಂಡು ಮನೆಗೆ ಬರ್ತಾಯಿದ್ರು. ಆಮೇಲೆ ಅವ್ರದ್ದು ಬ್ರೇಕ್ಫಾಸ್ಟ್ ಆಗ್ತಾಯಿತ್ತು, ನಾಷ್ಟ ಆಗ್ತಾಯಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ಫಸ್ಟು ಅವರು ನಮಾಜ್ ಓದ್ತಾ ಇದ್ದರು, नमाज पढ़ते थे. उसके बाद नारियल बाग जाते थे. नारियल बाग घर से करीब 4 मील दूर था. वह दर्जन पर नारियल को अपने कंधे पर लेकर घर आते थे. उसके बाद ही नाश्ता खाते थे. और ಬೆಳಗ್ಗೆ 4 ಗಂಟೆಗೆದ್ದು ನಮಾಜ್ ಓದುವುದರೊಂದಿಗೆ ಅವರ ದಿನಚರಿ ಪ್ರಾರಂಭ ಆಗ್ತಾ ಇತ್ತು. ಆಮೇಲೆ ಅವರು ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಮನೆಯಿಂದ 4 ಮೈಲಿ ದೂರದಲ್ಲಿರುವಂಥ ತೆಂಗಿನ ತೋಟಕ್ಕೆ ಹೋಗಿ ಅಲ್ಲಿ ಡಜನ್ ಗಟ್ಟಲೆ ತೆಂಗಿನಕಾಯಿಗಳನ್ನು ಭುಜದ ಮೇಲೆ ಹಾಕ್ಕೊಂಡು ಬರ್ತಾ ಇದ್ರು. ಆಮೇಲೆ ಅವ್ರದ್ದು ಬ್ರೇಕ್ಫಾಸ್ಟು ಆಗ್ತಾ ಇತ್ತು. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. अब्दुल कलाम कहते हैं कि मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. अब्दुल कलाम कहते हैं कि मैंने मेरी जिंदगी में एक वैज्ञानिक बनकर, एक प्राध्यापक बनकर पिताजी की बातों का अनुसरण करने की कोशिश की है. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಾನು ಒಬ್ಬ ವಿಜ್ಞಾನಿಯಾಗಿ, ನಾನು ಒಬ್ಬ ವಿಜ್ಞಾನಿಯ ಜೀವನದಲ್ಲಿ ಒಬ್ಬ ಪ್ರೌದ್ಯೋಗಿಕಿ ಸಾರಿ, ನಾನು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಪ್ರಾಧ್ಯಾಪಕನಾಗಿ ನಾನು ನನ್ನ ಇಡೀ ಜೀವನದಲ್ಲಿ ನನ್ನ ತಂದೆಯವರ ಮಾತುಗಳನ್ನು ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. मैंने उन बुनियादी सत्यों को समझने का भरसक प्रयास किया है कि ऐसी कोई दैवी शक्ति जरूर है जो हमें भ्रम, दुख, विषाद और असफलता से छुटकारा दिलाती है तथा सही रास्ता दिखाती है. मैंने उन बुनियादी सत्यों को समझने का प्रयत्न किया कि दुनिया में ऐसी कोई दैवी शक्ति जरूरी है. ನಾನು ನಮ್ಮ ತಂದೆಯವರು ಹೇಳಿರುವಂತಹ ಮಾತುಗಳ ಆಧಾರದ ಮೇಲೆ ಜೀವನದಲ್ಲಿ ನಡೆಯೋದಕ್ಕೆ, ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅವರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಏನಂದರೆ, ಈ ಪ್ರಪಂಚದಲ್ಲಿ ಯಾವುದೋ ಒಂದು ದೈವಶಕ್ತಿ ಖಂಡಿತವಾಗಲೂ ಇದೆ. ಅದು ನಮ್ಮನ್ನು ಭ್ರಮೋನ್ಸೆ, ದುಃಖೋನ್ಸೆ, ಅದು ನಮ್ಮನ್ನು ಭ್ರಮೆಯಿಂದ, ದುಃಖದಿಂದ, ವಿಷಾದದಿಂದ, ಜಿಗುಪ್ಸೆಯಿಂದ, ಅಸಫಲತೆಯಿಂದ ನಮ್ಮನ್ನು ಕಾಪಾಡುತ್ತೆ. ಆ ದೈವಶಕ್ತಿ ನಮ್ಮನ್ನು ಭ್ರಮೆಯಿಂದ, ದುಃಖದಿಂದ, ವಿಷಾದಗಳಿಂದ, ಅಸಫಲತೆಯಿಂದ ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ. ಜೊತೆಗೆ ನಮಗೆ ಇವುಗಳೆಲ್ಲವುಗಳಿಂದ ಕಾಪಾಡಿ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತೆ, ಒಳ್ಳೆಯ ಮಾರ್ಗವನ್ನು ತೋರಿಸುತ್ತೆ ಅಂತ ನಮ್ಮ ತಂದೆಯವರು ಏನು ಹೇಳಿದರು ಅವುಗಳ ಅರ್ಥವನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ
ತುಂಬ ಪ್ರಯತ್ನ ಪಟ್ಟಿದ್ದೀನಿ ಅಂತ अब्दुल कलाम कहे है। छात्रों, बाकी विचार हम नेक्स्ट क्लास में जान करेंगे। आपको धन्यवाद।